ನಾಳೆ ಹಾಗೂ ಪ್ರಭಾಸ್ ಸಿನಿಮಾ ನಿಂತೋಯ್ತಾ? 10 ಕೋಟಿ ಅಡ್ವಾನ್ಸ್ ಪಡೆದು ನಿರ್ದೇಶಕ ಹಿಂದೇಟು. ಸಲಾರ ಯಶಸ್ಸಿನ ನಂತರ ಸೂಪರ್ ಸ್ಟಾರ್ ಪ್ರಭಾಸ್ ಮತ್ತು ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ ಆದಂತಹ ಒಂಬಾಳೆ ಫಿಲ್ಮ್ಸ್ ಒಟ್ಟಿಗೆ ಮತ್ತೆ 3 ಸಿನಿಮಾಗಳನ್ನ ಮಾಡಲಿವೆ ಎಂಬ ಸುದ್ದಿ ಕೇಳಿ ಅಭಿಮಾನಿಗಳು ಸಿಕ್ಕಾಪಟ್ಟೆ ಸಂಭ್ರಮಿಸಿದ್ರು. ಆದ್ರೆ ಇದೀಗ ಟಾಲಿವುಡ್ ಅಂಗಳದಲ್ಲಿ ಆ ಒಪ್ಪಂದದ ಒಂದು ಬಹುನಿರೀಕ್ಷಿತ ಸಿನಿಮಾ ಅರ್ಧಕ್ಕೆ ನಿಂತು ಹೋಗುವ ಸಾಧ್ಯತೆ ಇದೆ ಎಂಬ ಮಾಹಿತಿ ಮತ್ತು ವದಂತಿ ಎಲ್ಲೆಡೆ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಸಲಾರ ಬಳಿಕ ಒಂಬಾಳೆ ಫಿಲ್ಮ್ಸ್ ನವರು ಪ್ರಭಾಸ್ ಜೊತೆಗೆ 3 ಸಿನಿಮಾಗಳಿಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಈ ಪೈಕಿ ಸಲಾರ 2 ಖಚಿತವಾಗಿದ್ದು, ಉಳಿದ 2 ಚಿತ್ರಗಳ ನಿರ್ದೇಶಕರು ಯಾರು ಎಂಬ ಬಗ್ಗೆ ಇನ್ನೂ ಸಹ ಅಧಿಕೃತ ಘೋಷಣೆ ಆಗಿಲ್ಲ. ಇತ್ತೀಚೆಗೆ ಹನುಮಾನ್ ಖ್ಯಾತಿಯ ನಿರ್ದೇಶಕ ಪ್ರಶಾಂತ್ ವರ್ಮಾ ಅವರು ಪ್ರಭಾಸ್ ಮತ್ತು ಒಂಬಾಳೆ ಕಾಂಬಿನೇಷನ್ ನಲ್ಲಿ ಬ್ರಹ್ಮ ರಾಕ್ಷಸ ಹೆಸರಿನ ಸಿನಿಮಾ ಮಾಡಲಿದ್ದಾರೆ ಎಂಬ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆದ್ರೆ ಇದೀಗ ಪ್ರಶಾಂತ್ ವರ್ಮಾ ಅವರು ಒಂದು ವಿವಾದದಲ್ಲಿ ಸಿಲುಕಿಕೊಂಡಿರುವುದು ಈ ಬಹುನಿರೀಕ್ಷಿತ ಚಿತ್ರಕ್ಕೆ ಕಂಟಕ ತಂದಿದೆ ಎನ್ನಲಾಗ್ತಾ ಇದೆ. ಹೌದು, ನಿರ್ದೇಶಕ ಪ್ರಶಾಂತ್ ವರ್ಮಾ ವಿರುದ್ಧ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ ಸಂಸ್ಥೆಯು ತೆಲುಗು ಫಿಲ್ಮ್ ಚೇಂಬರ್ ನಲ್ಲಿ ದೂರು ದಾಖಲಿಸಿದೆ. ನಮ್ಮಿಂದ 10 ಕೋಟಿ ರೂಪಾಯಿಗಳಷ್ಟು ಅಡ್ವಾನ್ಸ್ ಪಡೆದು ಸಿನಿಮಾ ಮಾಡಿಕೊಡಲು ಅವರು ಹಿಂದೇಟು ಆಗ್ತಾ ಇದ್ದಾರೆ ಎಂದು ಸಂಸ್ಥೆ ಆರೋಪಿಸಿದೆ. ಪ್ರಶಾಂತ್ ವರ್ಮಾ ಅವರು ಈ ಆರೋಪಗಳನ್ನ ನಿರಾಕರಿಸಿದ್ರು. ಸದ್ಯಕ್ಕೆ ಈ ಬಗ್ಗೆ ಮಾತನಾಡೋದಿಲ್ಲ ಎಂದಿದ್ದಾರೆ. ವಿವಾದದಿಂದ ಪ್ರಶಾಂತ್ ಜೊತೆ ಸಿನಿಮಾ ಮಾಡಲ್ಲ. ವರ್ಮಾ ವಿರುದ್ಧ ತೆಲುಗು ಫಿಲ್ಮ್ ಚೇಂಬರ್ ನಲ್ಲಿ ದೂರು. ಸದಾ ವಿವಾದಗಳಿಂದ ದೂರವಿರುವಂತಹ ನಟ ಪ್ರಭಾಸ್ ಅವರು ಈ ವಿವಾದದ ಹಿನ್ನೆಲೆಯಲ್ಲಿ ಪ್ರಶಾಂತ್ ವರ್ಮಾ ಅವರ ಜೊತೆ ಸಿನಿಮಾ ಮಾಡುವುದು ಬೇಡ ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವ ಊಹಾಪೋಹಗಳು ಟಾಲಿವುಡ್ ನಲ್ಲಿ ಹರಿದಾಡ್ತಾ ಇವೆ. ಆದ್ರೆ ಈ ಎಲ್ಲಾ ವದಂತಿಗಳನ್ನ ದೂರ ಇಡುವವರು ಸಹ ಇದ್ದಾರೆ. ಪ್ರಭಾಸ್, ಪ್ರಶಾಂತ್ ವರ್ಮಾ ಹಾಗೂ ಒಂಬಾಳೆ ಸಂಸ್ಥೆಯ ಈ ಸಿನಿಮಾ ಬಗ್ಗೆ ಇದುವರೆಗೂ ಯಾವುದೇ ಅಧಿಕೃತ ಘೋಷಣೆಯೂ ಸಹ ಆಗಿಲ್ಲ. ಘೋಷಣೆಯಾಗದ ಸಿನಿಮಾ ಹೇಗೆ ನಿಂತೋಗಲು ಸಾಧ್ಯ ಎಂದು ಕೆಲವರು ಪ್ರಶ್ನಿಸಿದ್ದಾರೆ. ಇದೇ ವಿಚಾರವಾಗಿ ಡಿವಿವಿ ಸಂಸ್ಥೆಯವರು ಈಗಾಗಲೇ ಸ್ಪಷ್ಟನೆ ನೀಡಿದ್ದು, ಪ್ರಶಾಂತ್ ವರ್ಮಾ ಜೊತೆ ಯಾವುದೇ ಸಿನಿಮಾ ಮಾತುಕತೆ ನಡೆದಿಲ್ಲ ಎಂದು ತಿಳಿಸಿದ್ದಾರೆ. ಅದೇ ರೀತಿ ಒಂಬಾಳೆ ಫಿಲ್ಮ್ಸ್ ಮತ್ತು ಪ್ರಭಾಸ್ ಕಾಂಬಿನೇಷನ್ ನಲ್ಲಿ ಪ್ರಶಾಂತ್ ವರ್ಮಾ ಸಿನಿಮಾ ಮಾಡುವ ಬಗ್ಗೆ ಹರಿದಾಡ್ತಾ ಇರುವಂತಹ ಸುದ್ದಿಗಳೆಲ್ಲ ಸುಳ್ಳು ಎಂದು ಸಹ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಪ್ರಭಾಸ್ ಮತ್ತು ಒಂಬಾಳೆ ಫಿಲ್ಮ್ ಕಾಂಬಿನೇಷನ್ ನ ಬಹುತೇಕ ಚಿತ್ರಗಳು ಕೇವಲ ವದಂತಿಗಳಾಗಿದ್ದು, ಅವುಗಳ ಬಗ್ಗೆ ಅಧಿಕೃತ ಮಾಹಿತಿ ಹೊರಬೀಳುವವರೆಗೂ ಗಾಸಿಪ್ಗಳಿಗೆ ಕಿವಿ ಕೊಡುವುದು ಬೇಡ ಎಂಬುದು ಸಿನಿಮಾ ಪಂಡಿತರ ಅಭಿಪ್ರಾಯ. ಸದ್ಯ ಪ್ರಭಾಸ್ ಅವರು ರಾಜ್ ಸಾಬ್ ಹಾಗೂ ಫೌಜಿ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದು, ಮುಂದೆ ಸ್ಪಿರಿಟ್ ಚಿತ್ರದಲ್ಲಿ ನಟಿಸಲಿದ್ದಾರೆ. ಮತ್ತೊಂದೆಡೆ ಒಂಬಾಳೆ ಫಿಲ್ಮ್ಸ್ ಕಾಂತಾರ ಚಾಪ್ಟರ್ 1ರ ಯಶಸ್ಸಿನ ಸಂಭ್ರಮದಲ್ಲಿದ್ದು, ಹೊಸ ಸಿನಿಮಾಗಳ ನಿರ್ಮಾಣಕ್ಕೆ ಇದೀಗ ಸಜ್ಜಾಗ್ತಾ ಇದೆ. ಸಲಾರ 2 ತಡವಾಗುವ ಸಾಧ್ಯತೆ ಇದ್ದು, ಅದಕ್ಕೂ ಮುನ್ನ ಒಂಬಾಳೆ ಮತ್ತು ಪ್ರಭಾಸ್ ಯಾವ ಹೊಸ ಚಿತ್ರವನ್ನ ಕೈಗೆತ್ಕೊಳ್ತಾರೆ ಎಂಬುದನ್ನ ಮಾತ್ರ ಕಾದ್ ನೋಡ್ಬೇಕಾಗಿದೆ. ನಿಸರ್ಗ ಗೌಡ, ಸ್ಪೀಡ್ ಮ್ಯೂಸಿಕ್ ಕನ್ನಡ, ಬೆಂಗಳೂರು.